ನಮ್ಮ ಬದುಕಿನಲ್ಲಿ ಒಂದು ನಮ್ಮದೇ ಆದಂಥ ಒಂದು ಆಚರಣೆ ವಿಚಾರದಲ್ಲಿ ಇಟ್ಕೊಂಡಿರ್ತೀವಿ. ಎಲ್ಲರೂ ಅವರವರ ಮನಃಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿಯಲ್ಲಿ. ನನಗೆ ದೇವಸ್ಥಾನ, ಮಸೀದಿ, ಚರ್ಚ್ಗಳು, ಜೈನ್ ಬಸ್ತಿಗಳು ಇವೆಲ್ಲ ಒಬ್ಬರು ಆತ್ಮ ಸಾಕ್ಷಿಗೆ. ಸೊ ನಾವು ಹೋಗ್ತೀವಿ. ಅದರಲ್ಲೇನು ಟೆಂಪಲ್ ರನ್ ಅಂತ ಏನಿದೆ, ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡಿದೆ ಮನೆ ಈಚೆ ಬರೋದಿಲ್ಲ. ನಾನು ನಮ್ಮ ನೀತಿ ಇದೆ, ನಮ್ಗೆ ಹಿರಿಯರು ಏನು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ನಾವು ಪೂಜೆ ಮಾಡಿದೆ ಈಚೆ ಬರೋದಿಲ್ಲ. ಇದು ನಮ್ಮ ಲೆಕ್ಕಾಚಾರ. ಅದು ಏನು ಟೆಂಪಲ್ ರನ್ನು? ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ಗಳನ್ನೆಲ್ಲ ಮುಚ್ಚಿಬಿಡೋಕ್ಕಾಗ್ತದ? ಟೆಂಪಲ್ಗಳಿಗೆ ಪ್ರೋತ್ಸಾಹ ಕೊಡ್ತೀವಿ. ಹಳ್ಳಿಗಳೆಲ್ಲ ಟೆಂಪಲ್ ಉದ್ಧಾರ ಆಗಬೇಕು ಅಂತ ಬಂಗಾರಪ್ಪನವ್ರ ಕಾಲದಲ್ಲಿ ಆರಾಧನಾ ಸ್ಕೀಮ್ ಮಾಡಿದ್ರು, ಹಳ್ಳಿ ಟೆಂಪಲ್ಲು ಇರಬೇಕು ಅಂತ. ಹಂಗೆ ಯಾರೋ ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು, ನನಗೆ ನೋಡಿದೆ, ಭಾಳ ಸಂತೋಷ ಆಯಿತು. ಭಾಳ ಅತಿ ದೊಡ್ಡ ವಿಗ್ರಹ, ಭೂದೇವಿಗೆ ಸಂಬಂಧಪಟ್ಟಂಥದ್ದು. ಪದೇ ಪದೇ ಹೇಳ್ತಾ ಇದ್ರಿ, ಪ್ರಯತ್ನ ವಿಫಲರಾದರೂ ಪ್ರಾರ್ಥನೆ ಇನ್ನು ಎಷ್ಟು ದಿನ ಹೇಳ್ತೀವಿ ಅದನ್ನು? ಅದಕ್ಕೊಂದು ಟ್ವಿಸ್ಟ್ ಮಾಡಕ್ಕೆ ಬಿಡ್ತೀರ? ಬೇಡ ಸರ್. ಈಗ ಸರ್, ನಿನ್ನೆ ತಾವಿಬ್ರು ಸೇರಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ನಂತರದಲ್ಲಿ ಸರ್, ಒಂದು ಕಾಂಗ್ರೆಸ್ನಲ್ಲಿ ಒಂದು ಹೊಸ ಮನ್ವಂತರನ ಅಥವಾ ಒಂದು ಹೊಸ ಅಲೆನ ಏನು ನೋಡಪ್ಪ, ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಕರ್ಕೊಂಡು ಹೋಗ್ಬೋದಾಗಿತ್ತು, ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕ್ಕೊಂಡು 5-6 ಜನ ಹಾಕ್ಕೊಂಡು ಹೋಗ್ಬೋದಾಗಿತ್ತು. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಇದು ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್. ಐ ಮೇ ಬಿ ಯಂಗ್. ನಮ್ಮ ಬದುಕಿನಲ್ಲಿ ಒಂದು ನಮ್ಮದೇ ಆದಂಥ ಒಂದು ಆಚರಣೆ ವಿಚಾರದಲ್ಲಿ ಇಟ್ಕೊಂಡಿರ್ತೀವಿ. ಎಲ್ಲರೂ ಅವರವರ ಮನಃಶಾಂತಿಗೋಸ್ಕರ ಕೆಲಸ ಮಾಡ್ತಾರೆ ವಿವಿಧ ರೀತಿಯಲ್ಲಿ. ನನಗೆ ದೇವಸ್ಥಾನ, ಮಸೀದಿ, ಚರ್ಚ್ಗಳು, ಜೈನ್ ಬಸ್ತಿಗಳು ಇವೆಲ್ಲ ಒಬ್ಬರು ಆತ್ಮ ಸಾಕ್ಷಿಗೆ. ಸೊ ನಾವು ಹೋಗ್ತೀವಿ. ಅದರಲ್ಲೇನು ಟೆಂಪಲ್ ರನ್ ಅಂತ ಏನಿದೆ, ಮನೆಯಲ್ಲೂ ನಾನು ಬೆಳಗ್ಗೆ ಪೂಜೆ ಮಾಡಿದೆ ಮನೆ ಈಚೆ ಬರೋದಿಲ್ಲ. ನಾನು ನಮ್ಮ ನೀತಿ ಇದೆ, ನಮ್ಗೆ ಹಿರಿಯರು ಏನು ನಮ್ಗೆ ಹೇಳ್ಕೊಟ್ಟಿದ್ದಾರೆ, ನಾವು ಪೂಜೆ ಮಾಡಿದೆ ಈಚೆ ಬರೋದಿಲ್ಲ. ಇದು ನಮ್ಮ ಲೆಕ್ಕಾಚಾರ. ಅದು ಏನು ಟೆಂಪಲ್ ರನ್ನು? ಈಗ ನಾವೆಲ್ಲ ಸರ್ಕಾರದವರು ಟೆಂಪಲ್ಗಳನ್ನೆಲ್ಲ ಮುಚ್ಚಿಬಿಡೋಕ್ಕಾಗ್ತದ? ಟೆಂಪಲ್ಗಳಿಗೆ ಪ್ರೋತ್ಸಾಹ ಕೊಡ್ತೀವಿ. ಹಳ್ಳಿಗಳೆಲ್ಲ ಟೆಂಪಲ್ ಉದ್ಧಾರ ಆಗಬೇಕು ಅಂತ ಬಂಗಾರಪ್ಪನವ್ರ ಕಾಲದಲ್ಲಿ ಆರಾಧನಾ ಸ್ಕೀಮ್ ಮಾಡಿದ್ರು, ಹಳ್ಳಿ ಟೆಂಪಲ್ಲು ಇರಬೇಕು ಅಂತ. ಹಂಗೆ ಯಾರೋ ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು, ನನಗೆ ನೋಡಿದೆ, ಭಾಳ ಸಂತೋಷ ಆಯಿತು. ಭಾಳ ಅತಿ ದೊಡ್ಡ ವಿಗ್ರಹ, ಭೂದೇವಿಗೆ ಸಂಬಂಧಪಟ್ಟಂಥದ್ದು. ಪದೇ ಪದೇ ಹೇಳ್ತಾ ಇದ್ರಿ, ಪ್ರಯತ್ನ ವಿಫಲರಾದರೂ ಪ್ರಾರ್ಥನೆ ಇನ್ನು ಎಷ್ಟು ದಿನ ಹೇಳ್ತೀವಿ ಅದನ್ನು? ಸರ್, ಅದಕ್ಕೊಂದು ಟ್ವಿಸ್ಟ್ ಮಾಡಕ್ಕೆ ಬಿಡ್ತೀರ? ಬೇಡ ಸರ್. ಈಗ ಸರ್, ನಿನ್ನೆ ತಾವಿಬ್ರು ಸೇರಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ನಂತರದಲ್ಲಿ ಸರ್, ಒಂದು ಕಾಂಗ್ರೆಸ್ನಲ್ಲಿ ಒಂದು ಹೊಸ ಮನ್ವಂತರನ ಅಥವಾ ಒಂದು ಹೊಸ ಅಲೆನ ಏನು ನೋಡಪ್ಪ, ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಕರ್ಕೊಂಡು ಹೋಗ್ಬೋದಾಗಿತ್ತು, ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕ್ಕೊಂಡು 5-6 ಜನ ಹಾಕ್ಕೊಂಡು ಹೋಗ್ಬೋದಾಗಿತ್ತು. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಇದು ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್. ಐ ಮೇ ಬಿ ಯಂಗ್.